ಹೌದ್ ಹೌದ್. ಅವ ಕಡ್ಕೊಳ್ಳೋ ಮಳಾಳಪ್ಪನವ್ರು ಏನಂದ್ರು, ಏನಂತಾರೀ? ಈಗ ಇಟ್ಟಿದ್ದಲ್ಲೋ ದಾನ ಧರ್ಮ ಪುಣ್ಯ ಪರೋಪಕಾರ ಅನ್ನುವಂಥದ್ದು. ಹೌದ್ ಹೌದು. ಇದು ಹಿಂಗೆ ಇಟ್ಕೊಂಡು ಹೋಗು, 25 ಹಳ್ಳಿಗೆ ನೀ ಶ್ರೀಮಂತ ಆಗ್ತಿ ಅಂತ ಹೇಳ್ಬಿಟ್ಟು. ಹೌದ್ ಹೌದು. ಅದಕ್ಕೆ ಹೇಳ್ತಾರ, ಸಿರಿ ಬಂದ ಕಾಲಕ್ಕೆ ಕರೆದು ದಾನವ ಮಾಡು, ದಾನ ಧರ್ಮ ಪುಣ್ಯ ಪರೋಪಕಾರ ಮಾಡದಿದ್ದರೆ ಬಡತನ ಬರುವುದು ನೋಡು ಅಂತ. ಹೌದ್ ಹೌದಲ್ರಿ. ನಿನಗೆ ಭಗವಂತ ಕೊಟ್ಟಾನಂದ್ರೆ ದೇವರ ಸಲ ಮೇಲೆ ದಾನ ಧರ್ಮ ಮಾಡ. ಹೌದು. ಮತ್ತೆ ನೀ ಮಾಡೋದು ಕಲೀಲಿಕ್ಕಂದ್ರೆ ಮತ್ತೆ ಭಿಕ್ಷೆ ಬೇಡ ಮಾಡೋದು ನನ್ನ ಕೈ ಒಳಗದ ಅಂತ ಹೇಳ್ತಾವ. ಹೌದ್ ಹೌದು. ಅದಕ್ಕೆ ಮುಂದೆ ಆಶೀರ್ವಾದ ಮಾಡ್ದ. ಯಾಕ ಅಂದ್ರ ಕೇಳೋ, ಅನೇಕ ಮಂದಿ ಮಹಾತ್ಮರು ಕಡ್ಕೊಳ ಮಡಿವಾಳ ಸೈತೆ ಆದ್ರೂ ಆವಾಗ ಕಡ್ಕೊಳ ಮಡಿವಾಳ ಕಾಲದಲ್ಲಿ ನಾಗನಾಳದ ದೇಸಾಯ ಇದ್ದ. ಹೌದ್ ಹೌದು. ಈ ದೇಸಾಯ ವಾಸ ಮಾಡಿದ ಹರಕ ಚಪ್ಪರದ ಒಳಗ. ಹೌದು. ಇವನಿಗೆ ಹೀನವಾದ ಬಡತಾನ ಕಾಡ್ತಿತ್ತು. ಆವಾಗ ಈ ಕಡ್ಕೊಳ ಮಡಿವಾಳ ಬಂದ ನಾಗನಾಳೂರೀಗ. ನಾಗನಾಳ ಊರಿಗೆ ಬಂದ್ರು ಕಡ್ಕೊಳ ಮಡಿವಾಳಪ್ಪ. ನಾಗನಾಳ ದೇಸಾಯ ಬಿದ್ದ ಗುರುವಿನ ಪಾದೀಗ. ಗುರುವಿನ ಪಾದಕ ಬಿದ್ದ ಮನೆಗೆ ನೀವು ಬರ್ರಿ ಅಂದ. ಹೌದ್ ಹೌದು. ಇವನಿಗೆ ಹೀನವಾದ ಬಡತನ ಎಂತದಿತ್ತು ಮನಿಯಾಗ. ಹೌದು. ಊಟಗ ಗತಿಯ ಇಲ್ಲದೆ ಜೀವನ ಇವ ನಡೆಸಿದ ಮನಿಯಾಗ. ಇವಾಗ ದಕ್ಷಿಣ ಕೊಡಕ ಸದ್ಯಕ್ಕೆ ರೊಕ್ಕ ಇಲ್ಲ ಮನಿಯಾಗ. ಕಡ್ಕೊಳ ಮಡೆ ಒಳಗ ತಿಳಿದು ಬಂತು ತ್ರಾಸನಲ್ಲಿ ಅದಾನ ಇವ. ಉದ್ಧಾರ ಮಾಡಬೇಕು ಅಂತ ಬಂದ ಅಲ್ಲೀಗ. ಗುರುವಿಗೆ ಕರೆದುಕೊಂಡು ಮನೆಗೆ ತಂದ ನೋಡು. ಹೌದ್ ಹೌದು. ಕಂಬಳಿ ಹಾಸಿ ನೀರ ತುಂಬಿ ಕೊಟ್ಟ ಗುರುವಿನ ಎದರೀಗ. ಹೌದು. ಆ ನೀರು ಕುಡಿದು ಇದ್ದ ಪ್ರಸಾದ ಮಾಡಿದಾರ. ಆವಾಗ ನೀರ ಕುಡು ಚರಿಗೆ ತಳಗ ಇಡುವಾಗ ಕೇಳ್ತಾರ. ಆವಾಗ ಮಡಿವಾಳೇಶ್ವರರಿಗೆ ನಾಗನಾಳ ದೇಸಾಯ ಅಂದ, ನನ್ನ ಬಡತನ ಯಾವಾಗ ಬೈಲ ಆಗ್ತದ ಜಗದಾಗ. ಅದಕ್ಕೆ ಹೆಂಗೈತೆ ಅಂದ್ರ, ಈ ನಾಗನಾಳ ದೇಸಾಯರ ಕಾಲಕ್ಕೆ ಕಡ್ಕೊಳ ಮಡಿವಾಳಪ್ಪನವ್ರು ಅಂತಿದ್ರು. ಈ ಕಡ್ಕೊಳ ಮಡಿವಾಳಪ್ಪನವರು ನಾಗನಾಳ ಗ್ರಾಮಕ್ಕೆ ಬಂದಾಗ ಸಾಷ್ಟಾಂಗ ನಮಸ್ಕಾರ ಮಾಡ್ದ. ಗುರುಗಳ ನಮ್ಮ ಮನೆ ಒಳಗೆ ಪಾದ ಹಾಕಿ ಬರಾಕತ್ತರ ನಡ್ರಿ ನೀವು ಅಂದ. ಆವಾಗ ಏನು ಮಾಡಿದ್ರು ಕಡ್ಕೊಳ ಮಡಿವಾಳಪ್ಪನವರು, ಅವ್ರಿಗೆ ಗೊತ್ತಾಯ್ತು ಇವನಿಗೆ ದಕ್ಷಿಣ ಕೊಡಕ್ಕೆ ರೊಕ್ಕಿಲ್ಲ ಅಂತ. ಹೌದು ಹೌದು. ಆಯ್ತು ನಡಿಯಪ್ಪ ಅಂತ ಹೇಳಿ ಬಂದ್ಬಿಟ್ರು ಅವ್ರ. ಇವು ನಮ್ಮನು ಈಗಿನೂ ಬೇರೆ. ಇವ್ರು ಹೆಂಗದವ್ರಿ ಮಾಸ್ತರ್ ಈಗಿನವ್ರು? ಇವು 1001 ರೂಪಾಯಿ ಕೊಟ್ರೆ ಕಾಲು ಇಡ್ತಾವ, ಮನ್ಯಾಗ ಇರ್ಲಿಕ್ಕಿಲ್ಲ, ಅವನ ಬಲ್ಲೆ ಕೊಡಕ್ಕೆ ಇಲ್ಲ. ಹೌದು ಹೌದು. ಇವನ ಬಲ್ಲಿ ದಕ್ಷಿಣ ಕೊಡಕ್ಕೆ ಸದಕ್ಕೆ ರೊಕ್ಕಿದ್ದಿದ್ದಿಲ್ಲ. ಆಯ್ತು ನಡಿಯಪ್ಪ ನಾನು ಬರ್ತೀನಿ ಅಂತ ಹೇಳಿ ಬಂದ. ಕಂಬಳಿ ಹಾಸ್ದ, ನೀರು ತೆರಗಿ ತುಂಬಿಟ್ಟ. ಇದ್ದ ತಂಗಳ ತುಕಡಿ ಪ್ರಸಾದ ಕೊಟ್ಟ. ಊಟ ಮಾಡಿ ನೀರು ಕುಡಿದು ಚರಿಗೆ ತಳಗಿಡುವಂಥ ಸಮಯದೊಳಗೆ ನಾಗನಾಳ ದೇಸಾಯರು ಕೇಳ್ತಾರೆ. ಏನು ಕೇಳ್ತಾರ್ರಿ ಮಾಸ್ತರ? ಏನ್ರಿ ಗುರುಗಳ ಹೀನವಾದಂಥ ಬಡತನ ಬೆನ್ನತ್ತಿ ಬಿಟ್ಟೈತ್ರಿ, ನನ್ನ ಬಡತನ ಯಾವಾಗ ಬಯಲಾಗ್ತೈತ್ರಿ ಅಂತ. ಹೌದು ಹೌದು. ಆವಾಗ ಕಡ್ಕೊಳ ಮಡಿವಾಳಪ್ಪನವ್ರು ಏನಂದ್ರು, ಏನಂತಾರೀ? ಈಗ ಇಟ್ಟಿದ್ದಲ್ಲೋ ದಾನ ಧರ್ಮ ಪುಣ್ಯ ಪರೋಪಕಾರ ಅನ್ನುವಂಥದ್ದು. ಹೌದು ಹೌದು. ಇದು ಹಿಂಗೆ ಇಟ್ಕೊಂಡು ಹೋಗು, 25 ಹಳ್ಳಿಗೆ ನೀ ಶ್ರೀಮಂತ ಆಗ್ತಿ ಅಂತ ಹೇಳ್ಬಿಟ್ಟು. ಹೌದು ಹೌದು. ಅದಕ್ಕೆ ಹೇಳ್ತಾರ, ಸಿರಿ ಬಂದ ಕಾಲಕ್ಕೆ ಕರೆದು ದಾನವ ಮಾಡು, ದಾನ ಧರ್ಮ ಪುಣ್ಯ ಪರೋಪಕಾರ ಮಾಡದಿದ್ದರೆ ಬಡತನ ಬರುವುದು ನೋಡು ಅಂತ. ಹೌದು ಹೌದಲ್ರಿ. ನಿನಗೆ ಭಗವಂತ ಕೊಟ್ಟಾನಂದ್ರೆ ದೇವರ ಸಲ ಮೇಲೆ ದಾನ ಧರ್ಮ ಮಾಡ. ಮತ್ತೆ ನೀ ಮಾಡೋದು ಕಲೀಲಿಕ್ಕಂದ್ರೆ ಮತ್ತೆ ಭಿಕ್ಷೆ ಬೇಡ ಮಾಡೋದು ನನ್ನ ಕೈ ಒಳಗದ ಅಂತ ಹೇಳ್ತಾವ. ಹೌದು ಹೌದು. ಅದಕ್ಕೆ ಮುಂದೆ ಆಶೀರ್ವಾದ ಮಾಡ್ದ. ಅಲ್ರಿ ನಾನು 25 ಹಳ್ಳಿಗೆ ಶ್ರೀಮಂತ ಆಗ್ತೀನಿ ರೀ ಅಂದ. ಆಗ್ತಿ.
ಆದ್ರೆ ಈಗ ಐತಲ್ಲ ಮನಸ್ಸು ಹಿಂಗೆ ಇರ್ಬೇಕ. ಹೌದ್ ಹೌದ್ ದಾನ ಧರ್ಮ ಪುಣ್ಯ ಪರೋಪಕಾರ ಅನ್ನುವಂಥದ್ದು ಇದು ಸದೋಕಾಲ ಇರ್ಬೇಕ. ಹೌದಲ್ರಿ. ಅಂದ್ರೆ ನೀ ಶ್ರೀಮಂತ ಆಗಿರ್ತಿ. ಹೌದು ಹೌದು ನಿನಗೆ ಶ್ರೀಮಂತಿಗೆ ಬಂದಾಗ ನಾ ಬರ್ತೀನಿ. ಹೌದ್ ಹೌದು ಬಂದ ಕೂಡಲೇ ಒಳಗೆ ಬರ್ರಿ ಗುರುಗಳ ಅಂತ ಕರೆದ್ರೆ ಸಾಕು. ಹೌದ್ ಹೌದು ಅವಾಗ ಏನಂತಲ್ರಿ ಇವ ನಾಗನಾಥ ದೇಸಾಯಿ ಅವ ಅಂದ ಇಂಥ ಒಂದು ಉಪವಾಸ 2 ಉಪವಾಸ ಸಾಯಾಗ ನಾನು ಹುಡುಕ್ಯಾಡಿ ಕರ್ಕೊಂಡ್ ಬಂದಿನಿ ಗುರುಗಳ. ನಾನು ಶ್ರೀಮಂತ ಆದೆ ಅಂದ್ರೆ ನನ್ನ ಮನ್ಯಾಗ ಇರಾಕತ್ರಿ ನೀವು ಬಂದಂತ. ಬಡತಂದಾಗ ಅಂತ ಹಂಗ ಬಡವಲ್ಲ ನೀಗ. ಹೌದಲ್ರಿ ಮಾಸ್ತರ. ಆವಾಗ ಇವರು ಕಡಕೋಳ ಮಳಾಳಪ್ಪನವ್ರು ಅಂದ್ರು, ಹೌದು ತಮ್ಮ ಸ್ತ್ರೀತನ ಬರುವಂತಹ ಸಮಯದೊಳಗೆ ಅವಗುಣಗಳನ್ನು ಕರ್ಕೊಂಡು ಒಳಗೆ ಬರ್ತದ. ಹೌದ್ ಹೌದು ಮುಂದೇನು ಅನ್ಕೋತ ಬಂದಿರ್ತದ. ನನಗ ಮನ್ಯಾಗ ಇಟ್ಕೊಳ್ಳೋದು ಬೇಡ, ಬರೇ ಒಳಗೆ ಬರ್ರಿ ಗುರುಗೋಳ ಅಂತ ಕೂನ್ ಹಿಡಿದ್ರೆ ಸಾಕನಿ. ಹೌದ್ ಹೌದಲ್ರಿ. ಅಂತ ಶ್ರೀಮಂತಿಗೆ ಬರ್ತದ್ರೆ ನನಗಂದ. ಹೌದ್ ಹೌದು ಅಂತದ ಬರೋದಾದ ಮುಂದೆ ಮತ್ತೆ ನನಗೆ ಕೂನ ಹಿಡಿದು ಒಳಗೆ ಕರೆದಿ ನೀನು ಐಶ್ವರ್ಯ ಸಂಪತ್ತು ಸರಿಯಾಗಿರ್ತದ. ಹೌದ್ ಮತ್ತೆ ನನ್ನ ಕರೀಲಿಲ್ಲ ಅಂದ್ರೆ ಮತ್ತೆ ಮುಂದೆ ಏನಾಗ್ತದ ಅಮ್ಮ ಅಂತಾನೆ ಸಾಕ್ಷಿ ಅದಕ್ಕೆ. ಹೌದ್ ಹೌದಲ್ರಿ. ಮುಂದೆ ಕೆಲವೊಂದು ವರ್ಷ ಹೋಯ್ತು, ಶ್ರೀಮಂತಿಕೆ ಇವನಿಗೆ ಬಂತು. ಹೌದ್ ಹೌದು ಇವ ಕಡ್ಕೊಳ ಮಾಡ್ಯಾಳಗ ನೆನಪ ಹಾರದ ಶ್ರೀಮಂತಿಕೆ ಒಳಗ. ಹೌದ್ ಇವ ಏನ ಗುರುವಿಗೆ ನೆನಸಲಿಲ್ಲ ತಮ್ಮ ಮಾಡುವುದು ಹೆಂಗ. ಇವ ಗುರುನೇಯ ನೆನೆಸ್ದ ನೋಡು ಕೇಳೋ ಸೌಕಾರಗ. ಹಿಂದಕ ಒಂದು ಮಾತು ಹೇಳಿದ್ಯಾ ನಾಗನಾಳ ದೇಸಾಯರಿಗೆ, ಬಡವದನ ಶ್ರೀಮಂತದನ ನೋಡ್ಬೇಕವನೀಗ. ಬಂದು ಇವ ನೋಡುದ್ರೊಳಗ ರಾಜ್ಯವಾಡ ಆಗಿತ್ತುವಾಗ. ಹೌದ್ ಹೌದು ತಮ್ಮ 2 ಆಳ ಮನುಷ್ಯರಿಗಿಟ್ಟ ಬಾಗಲ ಕಾಯು ಸಲವಾಗ. ಹೌದ್ ಹೌದು ಯಾರಿಗೆ ಒಳಗ ಬಿಡುವ ಅಂತನ ಅವರಿಗೆ ಬಿಡಬೇಕಾವಾಗ. ನಾನು ಹೇಳಾರ್ದೆ ಯಾರಿಗೆ ಒಳಗ ಬಿಡಬಾರ್ದ ಆವಾಗ. ಹೆಚ್ಚಿನ ಗುದುಮುರಿಗೆ ಬತ್ತು ಇದು ಒಳೆ ತಿಪ್ಪಲ ಎಂದು ಆಳ ಮನುಷ್ಯ ಬಾಗಲ ತಮ್ಮ ಕಾಯ್ತಿದ್ದ ಆವಾಗ. ಮುಂದೆ ಕೇಳೋ ಆಳ ಮನುಷ್ಯ ಮಹಾತ್ಮರಿಗೆ ಒಳಗ ಬಿಡಲೇ ಇಲ್ಲ. ಹೌದ್ ಹೌದು ನಮ್ಮ ರಾಜರು ಬಿಡುವ ಅಂದ್ರೆ ನಿನಗ ಬಿಡುತ್ತೀನಿ ಒಳಗ. ಆಗ ಕಡಕೊಳ ಮಡಿವಾಳ ಹೇಳ್ತಾನ ಆಳ ಮನುಷ್ಯನೀಗ, ನಿಮ್ಮ ರಾಜ ಮೊದಲ ಪೋತ ರಾಜ ಇದ್ದ ಗುರುತಿಲ್ಲೋ ನಿನಗ. ರಾಜ ಆಗತಿ ಅಂದಿದ್ಯಾ ರಾಜ ಆಗ್ಯಾನ ಅವ, ಕಡಕೊಳ ಮಡಿವಾಳ ಬಂದಾನಂತ ಹೇಳುವವನೀಗ. ಮುಂದೆ ಆಳ ಮನುಷ್ಯ ಹೋಗಿ ಹೇಳ್ತಾನ ದೇಸಾಯರಿಗೆ, ಹೌದ್ ಹೌದು ಅಲ್ರಿ ಕಡಕೊಳ ಮಡಿಯಾಳ ಬಂದಾನ ಒಳಗ ಬಿಡಲೇನವನೀಗ. ಹಾ ಈ ದೇಸಾಯರು ಇದ್ದಿದ್ದಿಲ್ಲ ಈ ಲೋಕದ ಒಳಗ, ಅಲ್ಲೋ ಅವಂದೇನ ಕೆಲಸ ಐತಿ ನನ್ನ ಮನಿಯಾಗ. ನಂದೇ ನ್ಯಾಯ ನಡೆದೈತಿ 25 ಹಳ್ಳಿ ಜನ, ಸಾಧುಂದೇನ ಕೆಲಸ ಐತಿ ಬಿಡಬ್ಯಾಡವನೀಗ. ಸಾಧುಂದೇನು ಕೆಲಸ ಐತಿ ಒಳಗ ಬಿಡಬ್ಯಾಡ ಅಂದ. ಹೌದ್ ಹೌದು ಈ ಶಬ್ದ ಹೋಗಿ ಬಿತ್ತು ನೋಡು ಮಡಿವಾಳ ಕಿವಿಯಾಗ. ಹೌದು ನಮ್ಮ ಮೊದಲಿನ ದೇಸಾಯದಾನ ಅಂತ ಬಂದಿನಿಲ್ಲೀಗ, ಈ ಜನ್ಮಕ್ಕ ಭಾಳ ಖಜಿಲ ಆಯ್ತಪ್ಪ ನನಗ. ಅಲ್ಲೇ ಅಂಗಳದಾಗೆ
ನಿತ್ತ ಕೆಲವೊಂದ ನ್ಯಾಯ ಮುಗುದು ಕೆಲವೊಂದ ಹಂಗೆ ಹೋದು ನೋಡು ಆವಾಗ ಜಿಯ 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 ಜಿ ಹಂಗೆ ಕೆಲವೊಂದು ಹೋಗ್ತಾವು ರಾತ್ರಿಯ ಸಮಯವಾಯಿತು ಹೌದು ಇವ ಊಟ ಮಾಡಿಕೊಂಡು ಹೊರಗ ಬಂದ ಅಂಗಳದ ಹೊರಗ ಹೌದು ಹೌದು ಬರುವುದರೊಳಗ ಮಡಿವಾಳ ನಿಂತಿದ್ದ ಅಂಗಳದ ಒಳಗ ನೋಡಾರ್ದಂಗ ಯಾವಾಗ ಬಂದ್ರಿ ಗುರುವೇ ಆವಾಗ ನೋಡಲಾರದಂಗ ಯಾವಾಗ ಬಂದ್ರಿ ಗುರುಗಳೇ ಅಂದ ನೀ ನ್ಯಾಯ ಮಾಡಾಗೆ ಬಂದಿನಪ್ಪ ಈಗ ಜಿಯ 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 ಜಿ ನೀವು ನ್ಯಾಯ ಮಾಡುವಾಗ ನಾನು ಬಂದೀನಿ ಇಲ್ಲಿ ಹೌದು ನೀವು ಹಿಂದಕ ತಂಗಳಿ ತುಕಡಿ ತಿನ್ನಾಗ ನೆನಪಿತ್ತು ನಿನಗ ಈಗ 25 ಹಳ್ಳಿಗೆ ನೀನು ಸೌಕಾರ ಅಂದಾಗ ನಮ್ಮಂತ ಸಾಧುರು ಕಾಣುವುದಿಲ್ಲ ನಿನಗ ಕಣ್ಣಾಗ ಕಡಕೊಳ ಮಡಿವಾಳಂತಾನ ನಾನೇ ಶ್ರೀಮಂತಂತ ಮಗನೇ ಗರ್ವ ತುಂಬೈತಿ ನಿನ್ನ ಮನಿಯಾಗ ಜಿಯ 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 ಜಿ ನಾನೇ ಶ್ರೀಮಂತ ನನ್ನ ಮುಂದೆ ಯಾರು ಅಂತ ಹೌದು ಹೌದು ನೀನು ಯಾವಾಗ ಬಂದ್ರು ಖೂನ ಹಿಡಿತೀನಿ ಅಂದಿದ್ದಿ ನನಗ ಹೌದು ಎಂದ ನಂಬಿ ಅಪನಂಬಿ ಮಗನೇ ಮಾಡಿದಿ ಅಂದಾಗ ನಿನ್ನ ಮನೆಗ ಹಂದಿ ಉಳ್ಳಾಡತಾವು ಹೋಗೋ ಜಗದಾಗ ಇಂದಿನವರೆಗೆ ಹಂದಿ ಉಳ್ಳಾಡತಾವು ತಮ್ಮ ಮಹಾತ್ಮರು ಶಾಪ ತಮ್ಮ ಇರತಾದ ಹಿಂಗ ಜಿಯ 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 ಜಿ ಈ ಮಹಾತ್ಮರ ಇಲ್ಲಿಗೆ ಬಂತು ನವಲಗುಂದ ನಾಗಲಿಂಗ ಹೌದು ಇವರು ಕಲಬುರಗಿ ಜಿಲ್ಲಾ ಕಮಲಾಪುರಕ್ಕೆ ಹೋಗಿದರಾವಾಗ ಗುರು ಉದ್ಧಾರ ಮಾಡಾಕು ಇರ್ತಾನ ನಾಶ ಮಾಡ್ಲಾಕು ಇರ್ತಾನ ಹೌದು ಹೌದು ಈ ಕಡಕೋಳ ಮಳಾಳಪ್ಪನವ್ರು ಏನಂದ್ರು ಹಿಂದಕ್ಕೆ ತಂಗಳ ತಗೊಡಿ ತಿನ್ನಾಗ ನನಗೆ ಕರ್ಕೊಂಡು ತಂದು ಮನ್ಯಾಗ ಕುಂದ್ರಿಸಿ ಯಾವಾಗ ಬಂದರು ಕೋನ ಹಿಡಿತೀನಿ ಅಂತ ಹೇಳಿದಿ ಈಗಿದ್ರೆ ನನಗೆ ಅಲ್ಲೇ ನಿಂದ್ರಿಸಿದಿ ಇದು 25 ಹಳ್ಳಿಗೆ ನ್ಯಾಯ 25 ಹಳ್ಳಿಗೆ ಶ್ರೀಮಂತ ನಿನ್ನಲ್ಲಿ ಗರು ತುಂಬಿಕೊಂಡ ಮಗನೇ ನಿನ್ನ ಮನೆ ಒಳಗೆ ಹಂದಿ ಉಳಿಯಾಡ್ತಾ ಹೋಗುತ್ತೆ ಶಾಪ್ ಕೊಟ್ಟು ಹೌದು ಇವತ್ತಿನ ಮಿತಿಗೆ ಹಂದಿ ಉಳಿಯಾಡ್ದಾಗ ಹೋಕ್ಕವು ಯಾಕಂದ್ರೆ ಇಂಥವು ಮಹಾತ್ಮರು ಶಬ್ದಗಳನ್ನು ಕಿವಿ ಒಳಗೆ ಇರಬೇಕು ಮನುಷ್ಯ ಹೌದು ಹೌದು ಮನುಷ್ಯ ಬಡು ಇದ್ದಾಗ ಹೆಂಗಿರ್ತೈತಿ ಶ್ರೀಮಂತ ಇದ್ದಾಗ ಹೆಂಗಿರ್ತೈತಿ ಅನ್ನುವಂಥದ್ದು ಭಾವನೆಗಳನ್ನು ಬದಲಿ ಆಗ್ತದೆ ಅವ ಬಂದರೂ ಖೂನ ಹಿಡಿತೀನಿ ಮನ್ಯಾಗ ಇರಾಕತ್ತೆ ನಾವು ಮನೆ ಒಳಗೆ ಕರಿಲಾಗ್ತಾ ಇರಲಿಲ್ಲ ಹೌದು ಹಂಗೆ ಮಾಡ್ತದೆ ಶ್ರೀಮಂತಿಗೆ ಬಸ್ ಸ್ಟ್ಯಾಂಡ್ದಾಗ ನೋಡಿದ್ರು ಸುದಕ್ಕೆ ಯಾವಾಗ ಬಂದೈತೆ ಕೇಳ್ಕೊತಿರ್ಗಾಡ್ತದೆ ಅದಕ್ಕೆ ಮುಂದೆ ಯಾವ ಪ್ರಕಾರವಾಗಿ ಇದು ಬರ್ತದೆ ತಾವು ಶಾಂತತೆಯಿಂದ ಕೂತ್ಕೇಳಿ ಇನ್ನೊಂದು ಕೊನೆ ಪಾವಡ ಹಾಡಿ ಪದ ಮುಗಿಸಿ ಬಿಡುತ್ತೀನಿ ಇದುವ ಈ ನವಲಗುಂದದ ನಾಗಲಿಂಗನ ಕಾಲದಾಗ ಹೌದು ಹೌದು ನಾವೇ ಉಪವಾಸ 8 ದಿನ ಮನ್ಯಾಗ ಬಿದ್ದೇವಿದರಾಗ ನಮ್ಮ ಮನೆಯಾಗ ಅನ್ನ ಇಲ್ಲ ಅಂತರ ಮಾತ್ಮರೀಗ ಎಲ್ಲಿ ಬೇಕಾದಲ್ಲಿ ನಾಗಲಿಂಗ ಹುಡುಕಡತಾನ ಏನೇನು ಸಿಗಲೇ ಇಲ್ಲ ಇವರ ಮನೆಯಾಗ ಜಿಯ 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 ಜಿ ಎಲ್ಲ ಕಡೆಯ ನೋಡಿ ಹೋಗಿ ಅವ್ರಿ ಬೆಳ್ಳಿ ಎದ್ದಿತ್ತು ಒಂದು ಹೌದು ಹೌದು ಅವ್ರಿ ಕಾಳ ತಮ್ಮ ಹಿಡದ ತನ್ನ ಕೈಯಾಗ ಹೌದು ಹೌದು ಇದೇ ಅವ್ರಿ ಕಾಳ ಉಪ್ಪು ಹಚ್ಚಿ ಕೊಡುವಂದ ನನಗ ಈ ಅವ್ರಿ ಬೆಳ್ಳಿ ಕಿತ್ತಿ ಕೊಟ್ಟ ಸೌಕರ್ತಿ ಕೈಯಾಗ
ಗಂಡ ಹೆಣತಿ ಅಂತಾರ ಅವ್ರಿ ಬೆಳ್ಳಿ ಯಾಕ ಕಿತ್ತೈತಿ ಅದೇ ಒಂದ ಆಸರ ಇತ್ತು ಒಣಗಿ ಸಲವಾಗ ಜಿಯ 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 ಜಿ. ಮುಂದೆ ಕೇಳು ಇವರು ಆಶೀರ್ವಾದ ಮಾಡಿದಾರು ಹೌದು ಹೌದು ಒಂದ ಬಂಗಾರ ದುಡ್ಡ ಮಾಡಿ ಕೊಟ್ಟ ಕೇಳೋ ಇವರೀಗ ಹೌದು ಹೌದು ಇವರು ಭಾಂಡೆ ಖರೀದಿ ಮಾಡಿ ಅಂಗಡಿ ಇಡತಾರ ಆವಾಗ ಅದು ಕಲಬುರಗಿಯ ಶರಣ ಬಸವನ ಜಾತ್ರೆಯ ಒಳಗ ಎಲ್ಲ ಭಾಂಡೆ ನಾನು ಬರ್ತೀನಿ ಕರ್ಕೊಂಡ ನಡೀರಿ ಅಂದ ಕರ್ಕೊಂಡ ತಗೊಂಡ ಬಂದ್ರು ನಾಗಲಿಂಗ ಅಜ್ಜರೀಗ ಜಿಯ 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 ಜಿ. ಕರ್ಕೊಂಡ ತಂದ ಭಾಂಡೆದ ಅಂಗಡಿ ಮುಂದೆ ನಾಗಲಿಂಗ ಕೂತ ಹೌದು ಏ ಒಬ್ರು ಒಂದು ಭಾಂಡೆ ತಗೊಳ್ಳಲ್ಲಾದ್ರು ಆವಾಗ ಹೌದು ಹೌದು ಇವರದು ಗುರುವಿನ ಮೇಲೆ ಅಪಾರ ನಂಬಿಕೆ ಇತ್ತು ಆವಾಗ ಅಲ್ಲವಾ ಗಿರೇಕಿನೇ ಬರವಲ್ದು ಮಾಡ್ತೀರಿ ಹ್ಯಾಂಗ ಆಗ ಕಮಲಾಬಾಯಿ ಅಂದಳು ಗಿರೇಕಿ ತಗೊಂಡ ಏನ ಮಾಡ್ಲಿ ಜಗದಾಗೆ ದೊಡ್ಡ ಗಿರೇಕಿ ಕೂತಿದಿ ಅಂಗಳಾಗ ಜಿಯ 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 ಜಿ. ನೂರು ಎರಡು ನೂರು ಕೈವ ಬಾಂಡಿ ಇಬ್ರು ಒದರತ್ತಿದ್ರು ಹೌದು ಹೌದು ತಮ್ಮ ಯಾರು ಖರೀದಿ ಮಾಡಲೇ ಇಲ್ಲ ಮಾಡುವುದು ಹ್ಯಾಂಗ ಹೌದು ಈ ನಾಗಲಿಂಗ ಅಜ್ಜ ಹೇಳತಾನ ಕೇಳೋ ಇವರೀಗ ನಿಮಗ ವ್ಯಾಪಾರ ಮಾಡುವುದು ಗುರುತ ಇಲ್ಲ ಸರಿರಿ ಮಗಲಾಗ ಆಗ ಇವರು ಅಂತಾರ ನಾನು ಮಾಡ್ತೀನಿ ನೋಡು ಇದು ಒಂದು ಭಾಂಡೆ ಉಳಿಯುವುದಿಲ್ಲ ಅಂದ ಅಂಗಡಿಯಾಗ ಜಿಯ 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 ಜಿ. ಎಷ್ಟ ನಂಬಿಕೆ ಗುರುವಿನ ಮೇಲೆ ನಾಗಲಿಂಗ ಒದರ್ಲಾಕತದ ಹೌದು ಏ ಎಲ್ಲರೂ ಬರ್ರಿ ಪುಕ್ಷಟೆ ಭಾಂಡೆ ವೈರಿ ಅಂಗಡಿಯಾಗ ಎಷ್ಟ ಅಂದಾಗ ಇಡಿಯ ಜಾತ್ರೆ ಜನನೇ ಬತ್ತು ಆವಾಗ ತಮ್ಮ ಒಂದು ಭಾಂಡೆ ಉಳಿಲಿಲ್ಲ ಎಲ್ಲ ಕಾಲೇನೆ ಆವಾಗ ಎಲ್ಲ ಭಾಂಡೆ ಖಾಲಿ ಆಯಿತು ಹೊಟ್ಟೆ ಗುಡಾರ ಹಾಸಿದು ಉಳಿತು ಗಂಡ ಹೆಂಡತಿ ಗಾಬರಿಗೆ ತಮ್ಮ ಬೀಳಲಿಲ್ಲ ಆವಾಗ ಜಿಯ 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 ಜಿ. ಏನ ಕಮಲಾಬಾಯಿ ವ್ಯಾಪಾರ ಹ್ಯಾಂಗ ಮಾಡಿ ಬಿಟ್ಟ ನಾನು ನಿನ್ನ ಭಾಂಡೆ ಏನು ಉಳಿಯಲಿಲ್ಲ ಅಂತ ನಾವಾಗ ಈ ಗುಡಾರ ಒಂದ ಹಾಸಿದ್ರಲ್ಲೋ ಕುಂದರು ಸಲವಾಗ ಒಬ್ರಿಗೆ ಕರೆದು ಅದು ಸದ್ಯಕ್ಕೆ ಕೊಟ್ಟ ಬೆಟ್ಟ ಆವಾಗ ಏನೂ ಉಳಿಲಿಲ್ಲ ಮುಂದ ವಿಚಾರ ಹಾಕ್ತಾನ ಒಂದು ದೋತರ ಉಳಿದಿತ್ತು ನೋಡು ಊರು ಮಂದ್ಯಾಗ ಜಿಯ 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 ಜಿ. ಈ ದೋತರ ಹರಿದು ನಾವು 3 ಜೋಳಿಗೆ ಮಾಡೂನು ಇನ್ನ ಊಟ ಬೇಕಲ್ಲ ನಮಗ ಹೊಟ್ಟೀಗ ನಿನ್ನ ಗಂಡಗೊಂದ ನಿನಗೊಂದು ಜೋಳಿಗೆ ಹಿಡೀರಿ ಕೈಯಾಗ ನಾವೊಂದು ಜೋಳಿಗೆ ಹಾಕೊಂಡು ಹೋಗತೀನಿ ಅಂದ ಕಲಬುರಗಿ ಒಳಗ ಏನೇನ ಅನ್ನ ಪ್ರಸಾದ ತಗೊಂಡು ಗುರುಗಳಲ್ಲಿ ಇಬ್ರು ಬಂದ್ರು ಮರಳಿ ಹೋಗುನು ನಡೀರಿ ನಾವು ಕಮಲಾಪುರಿಗ ಜಿಯ 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 ಜಿ. ಮಧ್ಯರಾತ್ರಿ
ರಾತ್ರಿ ಸಮಯದಲ್ಲಿ ನಾಗಲಿಂಗ ಕೇಳ್ತಾನ ಇವರಿಗೆ, ಹೌದು ನನ್ನಿಂದ ಏನರೇ ಬ್ಯಾಸರಾಯ್ತು ಏನು ಗಂಡ ಹೆಣತೀಗ, ಗುರುವೇ ನೀನು ಮಾಡ್ದಂಗೆ ಆಗಲಿ ಸುಮ್ಮ ಕೂತೇವಿದರಾಗ, ನೀನು ದೊಡ್ಡ ಗಿರಕಿ ನೀನೇ ನಮಗ ಸಲವಮ ಭವದಾಗ. ಅಡಿಗೆ ಕೋಲಿ ಒಳಗ ನನಗ ಹಾಸಿ ಕೊಟ್ಟ ಬಿಡುವ, ಮಧ್ಯರಾತ್ರಿ ನಾಗಲಿಂಗ ಮನಗಿದ ಆವಾಗ. ಮಧ್ಯರಾತ್ರಿ ಸಮಯದಲ್ಲಿ ಎದ್ದು ನಾಗಲಿಂಗ ಅವರ ಬಾಂಡದ ಮೇಲೆ ಮೂತ್ರ ವಿಸರ್ಜನೆ ಮಾಡಿದ ಆವಾಗ, ಮನ್ಯಾಗ ಎಷ್ಟು ಭಾಂಡೆ ಇದ್ದು ಅಷ್ಟು ಬಂಗಾರ ಆವಾಗ, ನೀನು ಎಷ್ಟು ವ್ಯಾಪಾರ ಮಾಡ್ತಿ ಭಾಂಡದ ಮಾಡೋ ಜಗದ. ಇನ್ನು ಕಲಬುರಗಿಯಲ್ಲಿ ಮನಿತಾನದವರಿಗೀಯ ಬಡತನ ಬರಬಾರ್ದಂತ ಆಶೀರ್ವಾದಾಗ. ಮನ್ಯಾಗ ಏನ ಇದ್ದು ಎಲ್ಲ ವಸ್ತು ಬಂಗಾರ ಮಾಡ್ದ, ನೀವು ತಾಳಿರಿ ಅಂತ ಬಾಳಿರಿ ಅಂದ ಇವರೀಗ. ಹೌದು ಹೌದು ನಿಮಗ ಬಡತನ ಇನ್ನ ಬರುವುದಿಲ್ಲ ಸನೆದಾಗ, ನಾನೇ ಜೋಳಿಗೆ ಹಾಕಿ ಬಿಡಿಸಿ ಕೊಟ್ಟಿನಿ ನಿಮಗ. ಅದಕ್ಕೆ ಈ ನಾಗಲಿಂಗಜ್ಜ ಅವ್ರು ಏನು ಮಾಡಿದ್ರು, ರಾತ್ರಿ ಮಧ್ಯರಾತ್ರಿಯಲ್ಲಿ ಮೂತ್ರ ವಿಸರ್ಜನೆ ಮಾಡಿ ಎಷ್ಟು ಭಾಂಡೆಗಳಿದ್ವಲ್ಲ ಅವ್ರ ಮನೆ ಒಳಗಿನ ಒಟ್ಟರು ಬಂಗಾರ ಮಾಡಿಬಿಡ್ತ ಹೊಟ್ಟು ತಕ್ಕ. ಹೌದು ಹೌದು ನಾನು ಅಲ್ಲಿ ಕೊಟ್ಟಿದ್ದು ನೀನು ಸಿಟ್ಟು ತಿಳಿಬೇಡ, ಸುಮ್ಮನೆ 3 ಮಂದಿ ಹೈರಾಣ, 100 ರೂಪಾಯಿ 200 ರೂಪಾಯಿನಾಗತ್ತೀವಿ, ಒಬ್ಬರು ಬರಲಾಗ್ಯಾರ ತೊಗೊಳಕ. ಹೌದು ಹೌದು ಅದಕ್ಕೆ ಅವ್ರು ತೊಗೊಳಕ್ಕೆ ಬರಲ್ಲ ಅಂತ ಹೇಳಿಕಿಂದ ನಾ ಕೊಟ್ಟು ಬಿಟ್ಟಿನಿ, ನೀ ಸಿಟ್ಟಿಗೆ ಏರಿಬೇಡ ಅಂದ. ಹೌದು ಹೌದು ಮಧ್ಯರಾತ್ರಿ ಅವ್ರ ಮನೆ ಒಳಗೆ ಎಷ್ಟು ಭಾಂಡೆ ಇದ್ದು ಅಷ್ಟು ಬಂಗಾರದ ಮಾಡಿಬಿಟ್ಟ. ಹೌದು ಬಂಗಾರದ ಮಾಡಿ ಇಂಡಿನ ಒಳಗೆ ಭಾಂಡೆದ ಅಂಗಡಿ ಅದ ಅವರು. ಹೌದು ಹೌದು ಜಲಮಿರುತ್ತಕ ನಿಮಗೆ ಬಡತನ ಬರಂಗಿಲ್ಲ ಅಂತ ಆಶೀರ್ವಾದ ಮಾಡಿದ್ರು. ಹೌದು ಹೌದು ಹಂಗ ಹರ ಮುನ್ನದರ ಗುರು ಹಿಂಗೆ ಕಾಯ್ತಾನ, ಹಂಗೆ ನಾಳೆ ದೇಶಾರಗತ್ಲೆ ಮಾಡಿದ್ರೆ ಹಿಂಗೆ ಹಾಳಾಗಿ ಹೋಗ್ತಾನ. ಹೌದು ಹೌದಲ್ರಿ. ಅದಕ್ಕೆ ಎಲ್ಲ ಕೊಟ್ಟರು ಒಬ್ಬರು ಬರ್ಲಿಕ್ಕಂದ್ರೆ ಸುದೇಕೆ ಗಿರೇಕಿನೇ ಬರಲ್ಲ ಹೋಗಿ ಹಂಗೆ ಮಾಡ್ತಿ ಅಂದ್ರೆ ನೀನೇ ದೊಡ್ಡ ಗಿರೇಕ್ ಕೂತಿ ಮಂದಿ ಗಿರೇಕ್ ತೊಗೊಂಡು ಏನು ಮಾಡಲಿ ಅಂದ್ರೆ ಅವ್ರು ಕಂಬಲ. ಹೌದು ಹೌದಲ್ರಿ. ನೀನೇ ದೊಡ್ಡ ಗಿರೇಕ್ ಅಂಗಡಿಯಾಗ ಕೂತಿದ್ದಿಲ್ಲ, ಸಾಕು ನೀವೊಬ್ಬ ಇದ್ರೆ ಎಲ್ಲ ಗಿರೇಕ್ ಬರ್ತಾವ. ಹೌದು ಹೌದು ಆವಾಗ ಅದೇವನ್ನು ತಗೊಂಡು ಮುಂದೆ ವ್ಯಾಪಾರ ಮಾಡಿಕೊಂಡು ಅಗರ್ಭಿ ಶ್ರೀಮಂತ ಮನಿತನ ಇನ್ನೂ ಅದಾವ ಆಶೀರ್ವಾದ ಮಾಡಿಕೊಂಡಿತ್ತು. ಹೌದು ಹೌದು ಅದಕ್ಕೆ ಅವರು ಊಟ ಮಾಡ್ಲಾಕತ್ತಾರ ಅಂದ ಕೂಡಲೇ ಇದೊಂದು ಮಹಾತ್ಮರದ ಚರಿತ್ರೆ ಹಾಡಿನ. ಯಾಕಂದ್ರೆ ಮುಂಜಾನೆ ಸುಟ್ಟು ಹಾಡನ್ನಾಗತ್ತಿದ್ರು ಒಂದರೆ ಒಂದು ಹಾಡಿನಿ, ಮತ್ತು ಅವ್ರು ಏನು ಹಾಡ್ತಾರ ಅದರ ಪ್ರಕಾರ ಹೋಗಲ್ಲ ಕ್ಯಾಲಿ ಹಾಡು. ಹಾಡ ಹಾಡುದರಲ್ಲಿ ಇದು ಸಂಶಯ ಬಂದೈತಿ ನಮಗ, ಹಿಂಗ ಮಹಾತ್ಮರು ಉದ್ಧಾರ ಮಾಡತಾರ ಮಾನವ ಮನುಷ್ಯಾಗ. ಹೌದು ಹೌದು ಅನ್ನ ಹಾಕಿದ ಮನೆಗೆ ಪುಣ್ಯ ತಮ್ಮ ತಟತದ ಇದರಾಗ, ಅನ್ನ ಹಾಕಿದ ಮನೆಯ ಹಾಳ ಆಗಿ ಇಲ್ಲ ಜಗದಾಗ. ನಮ್ಮ ಶ್ರೀಸಲಗೌಡ್ರು ಕ್ವಾಣ ಶ್ರೀಸ್ಗಿಯವರು 16 ವರ್ಷ ತಮ್ಮ ದಾಸೋಗಾವಾಗ. ನನ್ನ ಹಾಡಿಕೆ ಚಾಲು ಆಗಿಂದೆ ಅನ್ನ ಪ್ರಸಾದ ಇವ್ರದೇ ಐತಿ. ಅದು ಅನ್ನದಾನ ಅಂಬುದು ದ್ವಾರದು ಜಗತ್ತದ ಒಳಗ. ಅದಕ್ಕೆ ಬಸವೇಶ್ವರರು ಹೇಳ್ತಾರೆ ತಮ್ಮ ಕೇಳೋ ಆವಾಗ, ಪಾಪಿ ಧನಪ್ರಾಯ ಚಿತ್ತಕ್ಕೆ ಹೋಗಿ ಸಲ್ತದಾವಾಗ. ಅದಕ್ಕೆ ಬಸವೇಶ್ವರ ಏನು ಹೇಳ್ತಾರೆ, ನಾನು 16ನೇ ವರ್ಷ ಇದು ಹಾಡೋದು. ಯಾಕಂದ್ರೆ ಈ ವರ್ಷ ಆದರೂ ಕೂಡ ಫೋನಿನ ಮುಖಾಂತರ ನಾನು ಗೌಡ್ರಿಗೆ ಹೇಳಿದ್ದೆ, ನಾನು 16 ವರ್ಷ ಈಗ ಹಾಡಾಗತ್ತಿ, 2 ಮೇಳಗಳು ಚಲೋ ತರಿಸಿ ಮತ್ತೆ ಕೇಳ್ರಿ, ಮತ್ತೊಂದು 2-3 ವರ್ಷ ಆಗಿದ್ದು ನಾ ಬರ್ತೀನಿ ಅಂತ. ಇಲ್ರಿ ಇದೊಂದು ವರ್ಷ ನೀವು ಸೇವೆ ಮಾಡಬೇಕ್ರಿ ಅಂದಾಗ ಮತ್ತೆ ಇಲ್ಲಿ ಸೇವೆ ಮಾಡಕ್ಕೆ ನಾವು ಬಂದೀವಿ. ಅದಕ್ಕೆ ಹೆಂಗೈತೆ ತಿಳ್ಕೊ, ನಾನು ಎಷ್ಟು ಹಾಡಿಕೆ ಯಾವಾಗ ಚಾಲು ಮಾಡಿ ಅಂದಿಂದೆ ಅವ್ರದ್ದು ಅನ್ನ ಪ್ರಸಾದ ಇಲ್ಲಿ ಚಾಲು ಅದ. ಇಲ್ಲಿವರೆಗೆ ಎಷ್ಟು ಜನಸಂಖ್ಯೆ ಬಂದರೂ ಅನ್ನ ಪ್ರಸಾದ ಅವ್ರು ಮಾಡ್ತಾರ. ಅದಕ್ಕೆ ಬಸವೇಶ್ವರ ಹೇಳ್ತಾರ,
ಪಾಪಿಯ ಧನವು ಪ್ರಾಯಶ್ಚಿತ್ತಕ್ಕಲ್ಲದೆ ಸತ್ಪಾತ್ರಕ್ಕೆ ಸಲ್ಲದೆಯ ಕೂಡಲ ಸಂಗಮ ದೇವ ಅಂತ. ಹೌದು ಹೌದು ಪಾಪಿಯ ಧನ ಪ್ರಾಯಶ್ಚಿತ್ತಕ್ಕೆ ಸಲ್ತದ. ಹೌದು ಈ ಪುಣ್ಯವಂತರ ಹಣ ಎಲ್ಲೆಲ್ಲಿ ದೇವಸ್ಥಾನಗಳಿರ್ತಾವ ಅಲ್ಲಿ ಅನ್ನ ಪ್ರಸಾದಕ್ಕೆ ಬಂದು ಸಲ್ತದ ಅಂತ ಬಸವೇಶ್ವರ ಹೇಳ್ತಾರೆ. ಹೌದು ಹೌದು ಈ ಪಾಪಿಯ ಧನ ಎಲ್ಲಿ ಸಲ್ತದಪ್ಪ ಅಂದ್ರೆ ಎಲ್ಲೆಲ್ಲಿ ದವಾಖಾನೆಯಾಗ ಆಕ್ಸಿಡೆಂಟ್ ಆದಾಗ ಅವು ದವಾಖಾನೆಗೆ ಹೋಗ್ತದ ಅದು ರೊಕ್ಕ ಅಂತ ಹೇಳ್ತಾನೆ. ಹೌದು ಇಲ್ಲಿ ಬಂದು ಹಣ ಸಲ್ಲಬೇಕಾಗಿದ್ರೆ ಗುಡಿ ಗುಂಡಾರದೊಳಗೆ ಯಾವ ಪುಣ್ಯ ಮಾಡಿರ್ತಾನ ಅವನ ಹಣ ಮಾತ್ರ ಇಲ್ಲಿ ಸಲ್ತದ ಅಂತ ಬಸವೇಶ್ವರ ಹೇಳ್ತಾಳೆ. ಹೌದಲ್ರಿ ಹೇಳ್ತಾರೆ. ಅದಕ್ಕೆ ನೀನು ಒಲಿದರೆ ಕೊಡರವದೆಯ, ನೀನು ಒಲಿದರೆ ಬರಡು ಐನಾಗೋದೆಯ, ನೀನು ಒಲಿದರೆ ಸಕಲ ಪದಾರ್ಥಗಳನ್ನು ಫಲಿಸುವಯ ಕೂಡಲ ಸಂಗಮ ದೇವ ಅಂತ. ಹೌದು ಹೌದು ಅದಕ್ಕೆ ಅಂತಿಂಥವು ಮಹಾತ್ಮರು ಈ ಭರತ ಖಂಡದಲ್ಲಿ ಆಗಿ ಹೋಗಿ. ಹೌದು ಅದು ಇದು ಬೇಕಾಗಿಲ್ಲ ಮಹಾತ್ಮರದು ಹಾಡುವಂದ್ರಿ. ಈಗ ಮಹಾತ್ಮರದೆಯ ಪಾಯ ತಮ್ಮ ಹಾಕಿ ನೀದರಾಗ. ಹೌದು ಹೌದು ನನ್ನ ಸಾಧು ಸಂತರು ಏನಾಗ್ಯಾರ ಹೇಳಿ ನೀವರೀಗ, ಇನ್ನ ಹೆಣ್ಣು ಮಕ್ಕಳು ಏನೇನಾದ್ರು ಹೇಳಲಿ ಎದ್ದಾಗ. ಇವರ ಹೆಣ್ಣ ಮಕ್ಕಳ ಒಳಗ ಯಾರು ಶಿವ ಶರಣರು, ಯಾರ್ಯಾರಿಗೆ ಉದ್ಧಾರ ಮಾಡ್ಯಾರ ಜಗತ್ತದ ಒಳಗ. ಪಡವಿಯ ಪ್ರಖ್ಯಾತ ನನ್ನ ವರಪುರ ಮಸಬಿನಾಳ. ಹೌದು ಹೌದು ಏ ಮೈ ಬುಸವಾನಿ ಶರಣ ನೆನೆದ ನೆರಳಾಗ. ಹೌದು ಹೌದು ಮೌಲ ಶ್ಯಾಮಕಾಂದಾರ ಹಾಡಿ ಹೇಳಿದ ತಮಗ ಇದು ಮಹಾತ್ಮರ ಸೇವೆ ಮುಗೀತು ಇಲ್ಲೀಗ. ಹಾದಿ ಹಿಡದ ನೀನು ಹಾಡುತ್ತಾ ಬರಬೇಕು, ಭೇದನೆ ತಿಳಿತದ ಎಲ್ಲಾರೀಗ. ಹಾದಿ ಹಿಡಿದು ನೀನು ಹಾಡುತ್ತಾ ಬರಬೇಕ, ಭೇದ ತಿಳಿಯತಾದ ಎಲ್ಲಾರೀಗ. ಕಂಡಿಡದು ಲಕ್ಷಣ ಶಿವನಾಮದ ಸುಳಿಯ ಮಾಡಣ್ಣ. ಕಂಡಿಡದು ಲಕ್ಷಣ ಶಿವನಾಮದ ಸುಳಿಯ ಮಾಡಣ್ಣ. ಕಂಡಿಡದು ಲಕ್ಷಣ ಶಿವನಾಮದ ಸೂಳಿಯ ಮಾಡಣ್ಣ. ಕಂಡಿಡದು ಲಕ್ಷಣ ಶಿವನಾಮದ ಸೂಳಿಯ ಮಾಡಣ್ಣ. ಕಾಯಪುರ ಎಂಬು ಕಲ್ಯಾಣ ಮನೋರಾಜ ಬಿಜಳ ಕ್ವಾಣ. ಕಾಯಪುರ ಎಂಬ ಕಲ್ಯಾಣ ಮನೋರಾಜ ಬಿಜಳ ಕ್ವಾಣ. ಭಕ್ತಿ ಎಂಬು ಬಸವಣ್ಣ, ಭಕ್ತಿ ಎಂಬು ಬಸವಣ್ಣ. ಜೀವ ಶಿವ ಪ್ರಭು ದೇವ ಮುಖಣ್ಣ. ಕಂಡಿಡದು ಲಕ್ಷಣ ಶಿವನಾಮದ ಸೂಳಿಯ ಮಾಡಣ್ಣ. ಕಂಡಿಡದು ಲಕ್ಷಣ ಶಿವನಾಮದ ಸೂಳಿಯ ಮಾಡಣ್ಣ. ಕಂಡಿಡದು ಲಕ್ಷಣ ಶಿವನಾಮದ ಸೂಳಿಯ ಮಾಡಣ್ಣ. ಮುದ್ದ ಸಂಗಯ ಎಂಬುವ ಶರಣ ಬಸವನಾಗ ಬೇಡಿದ ಹಣ. ಮುದ್ದ ಸಂಗಯ ಎಂಬುವ ಶರಣ ಬಸವನಾಗ ಬೇಡಿದ ಹಣ. ದೋಷಾಂಗ್ಲಿಯ ಮನೆಗೆ ಹೋಗಿ, ದೋಷಾಂಗ್ಲಿಯ ಮನೆಗೆ ಹೋಗಿ ಖಾಸ ರೈತ ಶಿತ ಶರಣ. ಕಂಡಿಡದು ಲಕ್ಷಣ ಶಿವನಾಮದ ಸೂಳಿಯ ಮಾಡಣ್ಣ. ಕಂಡಿಡದು ಲಕ್ಷಣ ಶಿವನಾಮದ ಸೂಳಿಯ ಮಾಡಣ್ಣ. ಕಂಡಿಡದು ಲಕ್ಷಣ ಶಿವನಾಮದ ಸೂಳಿಯ ಮಾಡಣ್ಣ. ಹಿಡದಿದ್ದು ಬಿಡಬಾರದು ಜಾಣ, ಬಿಟ್ಟಿದ ಕಿಡಬಾರದು ಕಣ್ಣ. ಹಿಡದಿದ್ದು ಬಾರದು ಜಾಣ ಬಿಟ್ಟಿದ ಕಿಡಬಾರದು ಕಣ್ಣ. ಹಿಡದೆ ಬಿಡದೆ ಎರಡು ಪ್ರಕರಣ, ಹಿಡದೆ ಬಿಡದೆ ಎರಡು ಪ್ರಕರಣ. ನಡಿ ನುಡಿ ತ್ವಡಿಸುವುದಿರಲಿ ತರುಣ. ಕಂಡಿಡದು ಲಕ್ಷಣ ಶಿವನಾಮದ ಸೂಳಿಯ ಮಾಡಣ್ಣ. ಕಂಡಿಡದು ಲಕ್ಷಣ ಶಿವನಾಮದ ಸೂಳಿಯ ಮಾಡಣ್ಣ. ಕಂಡಿಡದು ಲಕ್ಷಣ ಶಿವನಾಮದ ಸೂಳಿಯ ಮಾಡಣ್ಣ. ಕಂಡಿಡದು ಲಕ್ಷಣ ಶಿವನಾಮದ ಸೂಳಿಯ ಮಾಡಣ್ಣ.
ಕೊಲ್ಲಾಪುರ ಮಾಯಿ ಹೆಣ್ಣ ಅಲ್ಲಂ ಪ್ರಭು ಸಿದ್ಧ ರೇವಣ ಕೊಲ್ಲಾಪುರ ಮಾಯಿ ಹೆಣ್ಣ ಅಲ್ಲಂ ಪ್ರಭು ಸಿದ್ಧ ರೇವಣ ಕುಚದ ಮೇಲೆ ಇಟ್ಟಿದ್ದ ಕಣ್ಣ ಕುಚದ ಮೇಲೆ ಇಟ್ಟಿದ್ದ ಕಣ್ಣ ರಕ್ತಕಾರಿ ಹೊಂದ್ಯಾಳ ಮರಣ ಕಂಡಿಡಿದು ಲಕ್ಷಣ ಶಿವನಾಮದ ಸೂಳಿಯ ಮಾಡಣ್ಣ ಕಂಡಿಡದು ಲಕ್ಷಣ ಶಿವನಾಮದ ಸೂಳಿಯ ಮಾಡಣ್ಣ ಕಂಡಿಡದು ಲಕ್ಷಣ ಶಿವನಾಮದ ಸೂಳಿಯ ಮಾಡಣ್ಣ ಕಂಡಿಡ ಧರಿಯೊಳು ಸಾವಳಗಿ ಪಟ್ಟಣ ಅಲ್ಲಿ ಶ್ರೀ ಸಿದ್ಧನ ಠಾಣ ಧರಿಯೊಳು ಸಾವಳಗಿ ಪಟ್ಟಣ ಅಲ್ಲಿ ಶ್ರೀ ಸಿದ್ಧನ ಠಾಣ ಗಂಡು ಗಲಿಯ ಮೊಮ್ಮದ್ ತಿಳಿದು ಗಂಡು ಗಲಿಯ ಮೊಮ್ಮದ್ ತಿಳಿದು ಮಾಡಿದ ಶಿವ ಶರಣರ ವರ್ಣ ಕಂಡಿಡದು ಲಕ್ಷಣ ಶಿವನಾಮದ ಸೂಳಿಯ ಮಾಡಣ್ಣ 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 ಕಂಡಿಡದು ಲಕ್ಷಣ ಶಿವನಾಮದ ಸೂಳಿಯ ಮಾಡಣ್ಣ